ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇದೇ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ. ಈ ದಿನದ ವಿಶೇಷತೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ದಿನ ಕೆಲವು ಭಾಗಗಳಲ್ಲಿ ಹನುಮ ಜಯಂತಿ ಅಂತೇಳಿ ಆಚರಣೆ ಮಾಡ್ತಾರೆ. ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಪೂಜಾ ವಿಧಾನ, ಪೂಜೆ ಸಮಯ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ಕೆಲವು ಭಾಗಗಳಲ್ಲಿ ಈ ದಿನವನ್ನು ಹನುಮ ಜಯಂತಿ ಅಂತೇಳಿ ಆಚರಣೆ ಮಾಡ್ತಾರೆ. ಆದರೆ ಇದು ಹನುಮನ ವ್ರತ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ. ಹನುಮ ಜಯಂತಿ ಅಂದರೆ ಹನುಮ ಹುಟ್ಟಿದ ದಿನ. ಚೈತ್ರ ಮಾಸದ ಹುಣ್ಣಿಮೆ ದಿನ ಹನುಮನ ಹುಟ್ಟಿದ ದಿನ. ಆ ದಿನ ಹನುಮ ಜಯಂತಿ ಅಂತೇಳಿ ಆಚರಣೆ ಮಾಡ್ತೀವಿ. ಆದರೆ ಈ ದಿನ ಬಂದು ಹನುಮಂತ ಚಿರಂಜೀವಿಯಾದಂಥ ದಿನ. ಹಾಗೆಯೇ ಸೀತಾನ್ವೇಷಣೆ ಸಮಯದಲ್ಲಿ ಸೀತೆಯನ್ನು ಹುಡುಕಿಕೊಂಡು ವಿಜಯ ಸಾಧಿಸಿದಂಥ ದಿನವನ್ನು ಹನುಮತ್ ವ್ರತ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಹೀಗೇ ಈ ದಿನಕ್ಕೆ ಸಂಬಂಧಪಟ್ಟಂತೆ ಪುರಾಣದ ಪ್ರಕಾರ ಸುಮಾರು ಕಥೆಗಳಿದೆ. ಹಾಗೆ ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಚಿಕ್ಕ ವಯಸ್ಸಿನಿಂದನೇ ಮಹಾಜ್ಞಾನಿ ಹಾಗೂ ಪರಾಕ್ರಮಿಯಾಗಿರುವಂಥ ಹನುಮಂತನ ಈ ವ್ರತವನ್ನು ಮಾಡೋದ್ರಿಂದ ನಮಗೂ ಕೂಡ ಜ್ಞಾನ ಮತ್ತು ಆರೋಗ್ಯ ವೃದ್ಧಿಯಾಗತ್ತೆ. ಎಷ್ಟೇ ಕಠಿಣವಾದಂಥ ಕೆಲಸ ಆದರೂ ಅದನ್ನು ಸಾಧಿಸುವಂಥ ಶಕ್ತಿ ಕೂಡ ನಮಗೆ ಸಿಗುತ್ತೆ. ತುಂಬಾ ಸರಳವಾದಂಥ ಪೂಜಾ ವಿಧಾನ. ವಿಡಿಯೋನ ಕೊನೆ ತನಕ ನೋಡಿ, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ. ಈ ದಿನ ಹನುಮದ್ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಚತುರ್ದಶಿ ತಿಥಿ ಡಿಸೆಂಬರ್ 2ನೇ ತಾರೀಕು ಮಧ್ಯಾಹ್ನ ಮಂಗಳವಾರ 3:50 ಪ್ರಾರಂಭ ಆಗುತ್ತೆ. 3ನೇ ತಾರೀಕು ಬುಧವಾರ ಮಧ್ಯಾಹ್ನ 12:30 ಮುಕ್ತಾಯ ಆಗುತ್ತೆ. ಯಾವಾಗಲೂ ತ್ರಯೋದಶಿ ತಿಥಿ ಸಂಜೆ ಚಂದ್ರೋದಯ ಸಮಯದಲ್ಲೂ ಕೂಡ ಇರಬೇಕು. ಸೂರ್ಯ ಮುಳುಗೋದಕ್ಕಿಂತ ಮೊದಲು ಪ್ರದೋಷ ಪೂಜೆಗಳನ್ನು ಮಾಡೋದ್ರಿಂದ ತ್ರಯೋದಶಿ ತಿಥಿ ಚಂದ್ರೋದಯ ಸಮಯದಲ್ಲಿ ಇರಬೇಕು. ಅಲ್ಲದೆ ಈ ದಿನ ಭೌಮ ಪ್ರದೋಷ ಅಂತೇಳಿ ಆಚರಣೆ ಮಾಡಲಾಗತ್ತೆ. ಹಾಗಾಗಿನೇ ಮಧ್ಯಾಹ್ನದ ಮೇಲೆ ತ್ರಯೋದಶಿ ತಿಥಿ ಇದ್ದರೂ ಕೂಡ ಮಂಗಳವಾರ 2ನೇ ತಾರೀಕು ಇವತ್ತೇನೆ ಹನುಮದ್ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಬನ್ನಿ ಈ ದಿನದ ಪೂಜೆ ಸಮಯ, ಪೂಜಾ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 2ನೇ ತಾರೀಕು ಮಂಗಳವಾರ ಬೆಳಗ್ಗೆ ದ್ವಾದಶಿ ತಿಥಿ ಇರುತ್ತೆ. ಇದು ಕೂಡ ವಿಶೇಷನೇ. ಈ ದ್ವಾದಶಿಯನ್ನು ಮತ್ಸ್ಯ ದ್ವಾದಶಿ ಅಂತ ಹೇಳಿ ಕರೀತಾರೆ. ಮಧ್ಯಾಹ್ನ 3:50 ನಂತರ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ. ಪ್ರದೋಷ ಪೂಜೆಗಳನ್ನು ಮಾಡುವಂಥವರು ಸಂಜೆ 5 ಗಂಟೆಯಿಂದ ಮಾಡಬಹುದು. ಇನ್ನು ಈ ದಿನ ಹನುಮನ ಪೂಜೆ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಬನ್ನಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಹನುಮನಿಗೆ ಸಂಬಂಧಪಟ್ಟಂಥ ನೀವು ವ್ರತಗಳನ್ನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನ ನೀವು ಶುರು ಮಾಡಬಹುದು. ಕಾರ್ಯಸಿದ್ಧಿ ಆಂಜನೇಯ ವ್ರತ ಅಥವಾ ಹನುಮಾನ್ ಚಾಲೀಸ್ ಪಠನೆ ಮಾಡುವಂಥ ವ್ರತ, ಅಥವಾ 9 ಮಂಗಳವಾರ, 18 ಮಂಗಳವಾರ ಹನುಮನಿಗೆ ಬೆಲ್ಲದ ಆರತಿ ಮಾಡುವಂಥ ವ್ರತ, ತುಳಸಿ ಮಾಲೆ, ವಿಳ್ಯದೆಲೆ ಮಾಲೆ, ಹೀಗೆ ನಾನಾ ರೀತಿಯಲ್ಲಿ ನಾವು ಹನುಮನ ವ್ರತವನ್ನು ಮಾಡಬಹುದು. ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ವ್ರತವನ್ನು ನೀವು ಇವತ್ತಿನಿಂದ ಶುರು ಮಾಡಬಹುದು. ಮಂಗಳವಾರನೂ ಇದೆ ತ್ರಯೋದಶಿ ತಿಥಿ, ಅಲ್ಲದೆ ಈ ದಿನ ಹನುಮತ್ ವ್ರತ. ಹಾಗಾಗಿ ಈ ದಿನ ನೀವು ಶುರು ಮಾಡಬಹುದು. ನಾನು ಆಗಲೇ ಹೇಳ್ದಾಗೆ ಎಷ್ಟೇ ಕಷ್ಟಕರವಾದಂಥ ಕೆಲಸ ಆದರೂ ಕೂಡ ಅದನ್ನು ಸಾಧಿಸುವಂಥ ಪರಾಕ್ರಮಿ. ಸಮುದ್ರಕ್ಕೆ ಸೇತುವೆ ಕಟ್ಟೋದು, ಸಮುದ್ರವನ್ನು ದಾಟ್ಕೊಂಡು ಹೋಗುವಂಥದ್ದು, ಕಳೆದೋಗಿರೋ ವಸ್ತುವನ್ನು ಹುಡುಕುವಂಥದ್ದು, ಶತ್ರುಗಳನ್ನು ನಾಶ ಮಾಡುವಂಥದ್ದು, ಇದೆಲ್ಲ ಸಾಮಾನ್ಯವಾದ ಕೆಲಸನ ಅಲ್ವಾ? ಇದೆಲ್ಲ ಕೂಡ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಏನೇ ಒಂದು ಕಳ್ಕೊಂಡಿದ್ರು ಅದನ್ನು ಹುಡುಕೋ ಸಲುವಾಗಿ, ಎಷ್ಟೇ ಕಷ್ಟಕರವಾದಂಥ ಕಾರ್ಯಗಳನ್ನು ಸಾಧಿಸೋ ಸಲುವಾಗಿ ನಮಗೆ ಹನುಮಂತನ ಆಶೀರ್ವಾದ ಬೇಕೇ ಬೇಕು. ಈ ದಿನ ಭೌಮ ಪ್ರದೋಷ ಅಷ್ಟೇ ಅಲ್ಲ, 2 ಅತ್ಯಂತ ಶುಭ ಯೋಗಗಳಿಂದ ಕೂಡಿರುವಂಥ ದಿನ. ಒಂದು ಸರ್ವಾರ್ಥ ಸಿದ್ಧಿಯೋಗ, ಇನ್ನೊಂದು ಅಮೃತ ಸಿದ್ಧಿಯೋಗ. 2ನೇ ತಾರೀಕು ಡಿಸೆಂಬರ್ ಬೆಳಗ್ಗೆ 6:50 ರಾತ್ರಿ 8:50 ತನಕ ಈ 2 ಯೋಗಗಳು ಕೂಡ ಇರುತ್ತೆ ದಿನಪೂರ್ತಿ. ಹಾಗಾಗಿ ಹನುಮನಿಗೆ ಸಂಬಂಧಪಟ್ಟಂಥ ಯಾವುದೇ ವ್ರತಗಳಾಗಿರಲಿ ಈ ದಿನ ನೀವು ಪ್ರಾರಂಭ ಮಾಡಿ, ಖಂಡಿತ ನೀವು ಅಂದ್ಕೊಂಡಿರುವಂಥ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಯಾಗತ್ತೆ. ಪೂಜೆ ಸಮಯ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಪೂಜೆ ಮಾಡಬಹುದು. ಬೆಳಗ್ಗೆ 5:20 6 ಗಂಟೆ ತನಕ. ಆ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ತನಕ ಒಳ್ಳೆ ಶುಭ ಸಮಯ ಇರುತ್ತೆ. ಈ ಸಮಯದಲ್ಲೂ ಮಾಡ್ಬೋದು. ಅಥವಾ ಈ ಸಮಯದಲ್ಲೂ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು 10 ಗಂಟೆಯಿಂದ 11:50 ತನಕ, ಇದು ಕೂಡ ಒಳ್ಳೆ ಸಮಯ. ನೀವು ಈ ಸಮಯದಲ್ಲೂ ಕೂಡ ಮಾಡಬಹುದು. ಬೆಳಗ್ಗೆ 5:20 11:50 ತನಕ ಒಳ್ಳೆ ಶುಭ ಸಮಯಗಳೇ ಇರುತ್ತೆ. ಈ ಸಮಯದಲ್ಲಿ ನೀವು ಪೂಜೆ ಮಾಡಬಹುದು. ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಅಂತ ಅನ್ನೋರು ಸಂಜೆ ಕೂಡ ಮಾಡಬಹುದು. ಸಂಜೆ 5 ಗಂಟೆಯಿಂದ 7 ಗಂಟೆ ಒಳಗಾಗಿ. ಯಾಕೆ ಅಂದರೆ ಇವತ್ತು ಪ್ರದೋಷ ಆಗಿರೋದ್ರಿಂದ
ಸೂರ್ಯ ಮುಳುಗೋದಕ್ಕಿಂತ ಮೊದಲೇ ಪೂಜೆನ ಪ್ರಾರಂಭ ಮಾಡ್ಕೋಬೇಕು. ಹಾಗಾಗಿ 5 ಗಂಟೆಗೆ ಶುರು ಮಾಡಿ. 2 ಶುಭ ಯೋಗಗಳಿಂದ ಕೂಡಿರುವಂಥ ಈ ದಿನ, ಅದರ ಜೊತೆಗೆ ಪ್ರದೋಷ ಬೇರೆ, ಮಂಗಳವಾರ, ಹನುಮನ ಪೂಜೆ ಎಲ್ಲ ಕೂಡ ಶುಭ ದಿನವೇ. ಹಾಗಾಗಿ ಇಂಥ ದಿನಗಳಲ್ಲಿ ಶ್ರದ್ಧೆ ಭಕ್ತಿಯಿಂದ ಸರಳವಾಗಾದ್ರೂ ಪೂಜೆ ಮಾಡಿ. ಸಾಧ್ಯವಾದಷ್ಟು ಹಿಂದಿನ ದಿನ ಪೂಜಾ ತಯಾರಿಯೆಲ್ಲ ಮಾಡ್ಕೊಳ್ಳಿ. ಈಗಾಗಲೇ ಏಕಾದಶಿಗೆ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿದ್ದೀರ ಅನ್ನೋದಾದರೆ, ದೀಪಗಳು, ಕರ್ಪೂರದಾರತಿ, ಪಂಚಪತ್ರೆ, ವಿಗ್ರಹಗಳು ಇದಿಷ್ಟನ್ನು ತೊಳೆದು ಪೂಜಾ ರೂಮಲ್ಲಿ ನೀವು ಕ್ಲೀನ್ ಮಾಡಿ ಎಲ್ಲನೂ ಕೂಡ ಜೋಡಿಸ್ಕೋಬೋದು. ಏಕಾದಶಿಗೆ ಉಪವಾಸ ಮಾಡಿರುವಂಥವ್ರು ಮತ್ತೆ ಇವತ್ತು ಕೂಡ ಉಪವಾಸ ಮಾಡಬೇಕು ಅಂತೇನಿಲ್ಲ, ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಪೂಜೆ ಆಗೋ ತನಕ ಏನು ತಿನ್ನಲ್ಲ ಅಂದರೆ ಅದು ಕೂಡ ಒಳ್ಳೆಯದೇ. ಹಾಗಾಗಿ ಆದಷ್ಟು ಬೆಳಗ್ಗೆ ಬೇಗ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಆದಷ್ಟು ಈ ದಿನ ಪೂಜೆಗೆ ವಿಳ್ಳೆದೆಲೆ, ತುಳಸಿ, ಮಲ್ಲಿಗೆ ಹೂವು, ಇನ್ನು ನೈವೇದ್ಯಕ್ಕೆ ಜೇನುತುಪ್ಪ, ಹಲಸಿನ ಹಣ್ಣು ಅಥವಾ ಬಾಳೆಹಣ್ಣು ಇಂಥದನ್ನು ನೀವು ನೈವೇದ್ಯವಾಗಿ ಇಡಬಹುದು. ಎಲ್ಲ ಹಣ್ಣುಗಳು, ತಿಂಡಿಗಳು ಪ್ರತಿಯೊಂದು ಕೂಡ ಹನುಮನಿಗೆ ತುಂಬ ಇಷ್ಟ. ಈ ರೀತಿ ಪೂಜಾ ಸಿದ್ಧತೆ ಎಲ್ಲ ಮಾಡಿಕೊಂಡು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ನೀವು ಪೂಜೆಗೆ ಸಿದ್ಧತೆ ಮಾಡ್ಕೋಬಹುದು. ಹನುಮನ ವಿಗ್ರಹ ಅಥವಾ ಫೋಟೋ ಇದ್ದರೆ ನೀವು ಪೂಜೆಗೆ ಇಟ್ಕೋಬಹುದು. ಹನುಮನ ವಿಗ್ರಹ ನೀವು ಇಟ್ಕೊಂಡಿದ್ರೆ ಅಭಿಷೇಕ ಮಾಡಿ ನೀವು ಪೂಜೆನ ಮಾಡಬಹುದು. ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿ, ತುಂಬಾ ಒಳ್ಳೆಯದು. ಅದರ ಜೊತೆಗೆ ಶಿವಲಿಂಗಕ್ಕೂ ಕೂಡ ನೀವು ಅಭಿಷೇಕ ಮಾಡ್ಬೋದು. ಇವತ್ತು ಭೌಮ ಪ್ರದೋಷ ಕೂಡ ಇರೋದ್ರಿಂದ ಶಿವಲಿಂಗಕ್ಕೂ ಕೂಡ ಮಾಡ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ತುಳಸಿ, ಬಿಲ್ವಪತ್ರೆ, ವಿಳ್ಳೆದೆಲೆ ಇದೆಲ್ಲ ಕೂಡ ನೀವು ಹನುಮನ ಅರ್ಚನೆಗೆ ಉಪಯೋಗಿಸಬಹುದು. ಈ ರೀತಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಸರಳವಾದಂಥ ವಿಧಾನ. ಪೂಜಾ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?